ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮುಬಾರಕ್ ಅಂತ. ನಾನು ನಮ್ಮ ಫಿಟ್ ಆ್ಯಂಡ್ ಕ್ಯೂಟ್ ಯೂಟ್ಯೂಬ್ ಚಾನಲ್ ವತಿಯಿಂದ ನಿಮಗೆ ಡಯಟ್ ಪ್ಲಾನ್ಸ್ ಕೊಡ್ತಾ ಇರ್ತೀನಿ ಡೈಲಿ. ವಿಡಿಯೋಸ್ ಮೂಲಕ. ಸೊ ಇವತ್ತಿನ ಡಯಟ್ ಏನಂದರೆ ಒಂದು ಡ್ರಿಂಕ್. ಇವತ್ತು ಆ ಡ್ರಿಂಕ್ ಯೂಸ್ ಮಾಡಿಕೊಂಡು ನೀವು ಆರಾಮಾಗಿ ಅರೌಂಡ್ 5 to 10 kgs ವೆಯ್ಟ್ನ ಕಡಿಮೆ ಮಾಡ್ಕೋಬಹುದು. ಅದಕ್ಕೂ ಮುಂಚೆ ಒಂದು ಅನೌನ್ಸ್ಮೆಂಟ್ ಇದೆ, ಸ್ಮಾಲ್ ಅನೌನ್ಸ್ಮೆಂಟ್. ಪ್ರತಿ ಭಾನುವಾರ ನಾವು ಲೈವ್ನ ಕಂಡಕ್ಟ್ ಮಾಡಬೇಕಂತ ಡಿಸೈಡ್ ಮಾಡಿದ್ದೀವಿ. ಲೈವ್ನಲ್ಲಿ ನಾವು ನಿಮ್ಮೊಂದಿಗೆ ಇರ್ತೀವಿ, ಡೈರೆಕ್ಟ್ ಫೇಸ್ ಟು ಫೇಸ್. ಯೂಟ್ಯೂಬ್ನಲ್ಲಿ ತಾವು ನಮ್ಮ ಹತ್ರ ಕ್ವಶನ್ಸ್ ಕೇಳಬಹುದು. ಯಾವುದೇ ರೀತಿ ಕ್ವಶನ್ಸ್ ಇರಲಿ, ಹೆಲ್ತಿಗೆ ಸಂಬಂಧಪಟ್ಟಿದ್ದು ನಾವು ಅಲ್ಲೇ ಆನ್ ದಿ ಸ್ಪಾಟ್ ಆನ್ಸರ್ ಮಾಡ್ತೀವಿ. ಈ ಸೌಲಭ್ಯನ ಎಲ್ಲರೂ ಉಪಯೋಗಿಸ್ಕೋಬೇಕಂತ, ಈ ಸದುಪಯೋಗ ಪಡಿಸ್ಕೋಬೇಕಂತ ಇದನ್ನು ನಮ್ಮ ಫಿಟ್ ಆ್ಯಂಡ್ ಕ್ಯೂಟ್ ಕನ್ನಡ ಯೂಟ್ಯೂಬ್ ಚಾನಲ್ ತನ್ನ ವೀಕ್ಷಕರೊಂದಿಗೆ ಎಕ್ಸ್ಪೆಕ್ಟ್ ಮಾಡ್ತಾ ಇದೆ. ಸೊ ಮತ್ತೆ ಇದುವರೆಗೂ ತಾವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋ ಹಾಗಿದ್ರೆ ಈ ವಿಡಿಯೋ ಕೆಳಗಡೆ ಕಾಣ್ತಾ ಇರ್ತಕ್ಕಂತಹ ರೆಡ್ ಬಟನಲ್ಲಿ ಬಂದಿದೆ ಸಬ್ಸ್ಕ್ರೈಬ್ ಅಂತ, ಅದ್ರ ಮೇಲೆ ಕ್ಲಿಕ್ ಮಾಡಿ ತಾವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ತೀರಾ. ಹಾಗೆ ಇನ್ನೊಂಥರ ಆಪ್ಷನ್ ಇದೆ. ಈ ವಿಡಿಯೋ ಕೆಳಗಡೆ ರೈಟ್ ಸೈಡಲ್ಲಿ ಕೆಳಗಡೆ ಬಾಟಮಲ್ಲಿ ಸಬ್ಸ್ಕ್ರೈಬ್ ಅಂತ ಸರ್ಕಲಲ್ಲಿ ಕಾಣ್ತಾ ಇದೆ ನೋಡಿ, ಅದ್ರ ಮೇಲೇನು ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ನೋ ಅಂತ ತಾವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ತೀರಾ. ಸೊ ಫಸ್ಟ್ ನಾನು ಇವತ್ತು ಜಸ್ಟ್ ಒಂದು ನಿಂಬೆ ಹಣ್ಣನ್ನು ಯೂಸ್ ಮಾಡಿಕೊಂಡು ಯಾವ ರೀತಿ ನೀವು ಕಡಿಮೆ ಮಾಡ್ಕೋಬೋದು ನಿಮ್ಮ ವೇಟ್ನ ಅಂತ ಇಲ್ಲಿ ನಾನು ಕ್ಲೀನಾಗಿ ಇನ್ ಡೀಟೇಲ್ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಜಾಸ್ತಿ ಜನ ನನಗೆ ಹೇಳಿದ್ದಾರೆ ನಿಧಾನವಾಗಿ ಆಗ್ತಾ ಇದೆ, ಹೇಳಿದ್ದನ್ನು ಹೇಳ್ತೀರಾ ಅಂತ. ಹೇಳಿದ್ದನ್ನೇ ಹೇಳಲ್ಲ, ಜಸ್ಟ್ 2 times ರಿಪೀಟ್ ಮಾಡಿಕೊಳ್ಳುವ ವಿಧಾನ. ಯಾಕಂದರೆ ಎಲ್ಲರೂ ಎಜುಕೇಟೆಡ್ಸೇ ಆಗಿರಲ್ಲ. ನಮ್ಮ ವೀಕ್ಷಕರು ಅನ್ಎಜುಕೇಟೆಡ್ಸು ಇರ್ತಾರೆ, ಎಜುಕೇಟೆಡ್ಸು ಇರ್ತಾರೆ, ಇಬ್ಬರು ಇರ್ತಾರೆ. ನಾವು ಇಬ್ಬರನ್ನು ಮೈಂಡ್ಸೆಟ್ನ ಮನಸ್ಸಲ್ಲಿ ಇಟ್ಕೊಂಡು ಅವ್ರಿಗೆ ಅರ್ಥ ಆಗೋ ಥರ ಸಾಮಾನ್ಯ ಲ್ಯಾಂಗ್ವೇಜಲ್ಲಿ ನಾವು ಅರ್ಥ ಮಾಡಿಸೋಕೆ ಟ್ರೈ ಮಾಡ್ತೀವಿ. ಸೊ ನಮ್ಮ ಈ ಚಾನಲ್ ನಮ್ಮ ವೀಕ್ಷಕರೊಂದಿಗೆ ನಡೀತಾ ಇರೋದು. ನಮ್ಮ ವೀಕ್ಷಕರು ಸ್ಯಾಟಿಸ್ಫೈ ಆಗಿದ್ರೇ ನಾವು ಅಂತ ಈ ನಮ್ಮ ಈ ಚಾನಲ್ ಈ ಪ್ರಿನ್ಸಿಪಲ್ ಮೇಲೆ ನಡೆಯೋದು. ಸೊ ನಮ್ಮ ವೀಕ್ಷಕರೇ ನಮ್ಮ ಕಿಂಗ್ಸ್ ಇಲ್ಲಿ, ಅವ್ರಿಗೋಸ್ಕರ ನಾವು ಇಲ್ಲಿರೋದು. ಸೊ ಅವ್ರಿಗೆ ಈಸಿ ಆಗೋ ಥರ ನಾವು ವಿಡಿಯೋಸ್ನ ರೆಡಿ ಮಾಡ್ತೀವಿ. ಕೆಲವರು ಇಂಟೆಲಿಜೆಂಟ್ಸ್ ಮತ್ತು ಎಜುಕೇಟೆಡ್ಸ್ ಅದಕ್ಕೆ ಬೇಜಾರು ಅನಿಸಿದ್ರೆ ದಯವಿಟ್ಟು ಕ್ಷಮಿಸಿ. ನಾವು ಅನ್ಎಜುಕೇಟೆಡ್ಸ್ಗೂ ಹೆಲ್ಪ್ ಮಾಡ್ತಾ ಇದ್ದೀವಿ, ಎಜುಕೇಟೆಡ್ಸ್ಗೂ ಹೆಲ್ಪ್ ಮಾಡ್ತಾ ಇದ್ದೀವಿ. ಎಲ್ರಿಗೂ ಒಂದೇ ಕಣ್ಣಲ್ಲಿ ನಾವು ನೋಡ್ತಾ ಇದ್ದೀವಿ, ಒಂದೇ ದೃಷ್ಟಿಯಿಂದ ನೋಡ್ತಾ ಇರೋದು. ನಡೀರಿ, ಇವಾಗ ಲೇಟ್ನ ಸ್ಟಾರ್ಟ್ ಮಾಡೋಣ. ಇವತ್ತು ನಿಂಬೆಹಣ್ಣಿನ ರಸ ಯೂಸ್ ಮಾಡಿಕೊಂಡು ಆರಾಮಾಗಿ 10 to 15 kgs ವೇಟ್ನ ನೀವು ಕಡಿಮೆ ಮಾಡ್ಕೋಬಹುದು. ಸೊ ಅದು ಹೇಗೆ ಅಂತ ನಾನು ಕಳಿಸ್ತೀನಿ ನೋಡಿ. ನಿಂಬೆಹಣ್ಣಿನಲ್ಲಿ ವೈಟಮಿನ್ ಸಿ ಇರುತ್ತೆ. ನಮ್ಮ ಬಾಡಿಯಲ್ಲಿರೋ ಎಕ್ಸ್ಟ್ರಾ ಫ್ಯಾಟ್ನ ಬರ್ನ್ ಮಾಡುತ್ತೆ ನೋಡಿ. ಎಕ್ಸ್ಟ್ರಾ ಫ್ಯಾಟು ಟಾಕ್ಸಿನ್ನು ಎಲ್ಲ ಇರುತ್ತಲ್ಲ, ಟಾಕ್ಸಿನ್ನು ಎಲ್ಲ, ಅದನ್ನೆಲ್ಲ ನಮ್ಮ ಈ ವಿಟಮಿನ್ ಸಿ ಇದೆಯಲ್ಲ ಅದನ್ನು ರಿಮೂವ್ ಮಾಡುತ್ತೆ ಅದು. ಎಕ್ಸ್ಟ್ರಾ ಫ್ಯಾಟ್ ಬರ್ದಿರಾ ನಮ್ಮ ಬಾಡಿ ಒಳಗಡೆ, ಅನ್ವಾಂಟೆಡ್ ಫ್ಯಾಟ್ ಬರ್ದಿರಾ ಎಲ್ಲ ಕಾಪಾಡ್ಕೊಳ್ಳುತ್ತೆ ಈ ವಿಟಮಿನ್ ಸಿ ಎಲ್ಲ ಯಾವುದ್ರಲ್ಲಿ ಇರುತ್ತೆ? ನಿಂಬೆ ರಸದಲ್ಲಿ ಇರುತ್ತೆ. ಮತ್ತು ವೈಟಮಿನ್ ಸಿ ಏನು ಮಾಡುತ್ತೆ ಅಂದರೆ ನಮ್ಮ ಡೈಜೆಷನ್ ಸಿಸ್ಟಮ್ ಇದೆ ಅಲ್ವಾ, ಅದೇ ಜೀರ್ಣಾಂಗ ವ್ಯೂಹ ಅಂತಾರಲ್ವಾ, ಅದನ್ನು ಕರೆಕ್ಟಾಗಿ ಮೇಂಟೈನ್ ಮಾಡಿ ಅದನ್ನು ಇಂಪ್ರೂವ್ ಮಾಡುತ್ತೆ. ಇಂಪ್ರೂವ್ ಮಾಡೋದಂತ ಏನಾಗುತ್ತೆ ಅಂದರೆ ನಾವು ತಿಂದಿದ್ದ ಆಹಾರವೆಲ್ಲ ಜೀರ್ಣ ಆಗುತ್ತೆ. ಜೀರ್ಣ ಆಗೋದ್ರಿಂದ ಏನಾಗುತ್ತೆ, ಎಲ್ಲ ಜೀರ್ಣ ಆಗುತ್ತೆ, ಯಾವುದು ನಮ್ಮ ಬಾಡಿಯಲ್ಲಿ ಉಳ್ಕೊಳ್ಳಲ್ಲ. ಅವಾಗ ಏನಾಗುತ್ತೆ ಅಂದರೆ ನಾವು ಯಾವುದೇ ರೋಗಕ್ಕೆ ಗುರಿ ಆಗಲ್ಲ, ಮತ್ತು ಯಾವುದೇ ರೀತಿಯ ವೇಟು ಇನ್ಕ್ರೀಸು ಆಗಲ್ಲ. ಸೊ ಇಷ್ಟೊಂದು ಹೆಲ್ಪ್ ಮಾಡಿಕೊಡುತ್ತೆ ಈ ನಿಂಬೆಹಣ್ಣು ನಮಗೆ. ನೆಕ್ಸ್ಟ್ ಮಾಡೋಣ ಏನಂತ ನೋಡೋಣ ಹೇಗಿರುತ್ತಂತ. ಯಾವ ರೀತಿ ಪ್ರಿಪೇರ್ ಮಾಡಬೇಕಂತ. ಯಾವ ರೀತಿ ಪ್ರಿಪೇರ್ ಮಾಡಬೇಕಂದ್ರೆ ಬಿಸಿ ನೀರಿರುತ್ತಲ್ಲ, ಸ್ವಲ್ಪ ಬಿಸಿ
ಅಂದರೆ ಲೈಟಾಗಿ ನೀರನ್ನ ಬಿಸಿ ಮಾಡ್ಕೊಳ್ಳಿ ಗ್ಯಾಸ್ ಮೇಲೆ ಅಥವಾ ಸ್ಟವ್ ಮೇಲೆ. ಅಂದರೆ ಒಂದು 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 ಬಾಟಲಷ್ಟು, ಹಾಫ್ ಲೀಟರ್ ಬಾಟಲಷ್ಟು ನೀರನ್ನ ಬಿಸಿ ಮಾಡ್ಕೊಳ್ಳಿ. ಓಕೆ, ಒಂದು ಫುಲ್ಲು ನಿಂಬೆಹಣ್ಣಿನ ರಸನ ಆ ಬಿಸಿ ಮಾಡಿದ ನೀರಿನಲ್ಲಿ ಹಾಕಿ, ಅದರ ಜೊತೆ ಒಂದು ಸ್ಪೂನ್ ಹಣ್ಣಿನ ಹಾಕಿ ಓಕೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಡಿ. ಇಲ್ಲೊಂದು ಸೂಚನೆ ನಿಮಗೆ, ಶುಗರ್ನ ಯಾವುದೇ ರೀತಿ ಇಲ್ಲಿ ಯೂಸ್ ಮಾಡೋಂಗಿಲ್ಲ, ಸಕ್ಕರೆನ ಯೂಸ್ ಮಾಡಬಾರ್ದು, ಇದು ಕಾಷನ್ ಓಕೆ ಸೂಚನೆ. ಸೊ ಇನ್ನೊಂದ್ಸರಿ ಹೇಳ್ತೀನಿ, ಸ್ವಲ್ಪ ಬಿಸಿ ಮಾಡಿದ ನೀರು ಅಂದರೆ ಲೈಟಾಗಿ ಒಂದು ಬಾಟಲ್ ನೀರು, ಅರ್ಧ ಲೀಟರ್ ನೀರು ಅಷ್ಟು ಒಂದು ಬಟ್ಟಲಿನಲ್ಲಿ ಹಾಕಿ ಗ್ಯಾಸ್ ಮೇಲೆ ಅಥವಾ ಸ್ಟವ್ ಮೇಲೆ ಬಿಸಿ ಮಾಡಿಕೊಂಡು, ಆ ಬಿಸಿಯಾದ ನೀರಿನಲ್ಲಿ ಒಂದು ನಿಂಬೆಹಣ್ಣಿನ ರಸವನ್ನು, ಮಧ್ಯಮ ಗಾತ್ರದ ನಿಂಬೆಹಣ್ಣಿನ ರಸವನ್ನು ಫುಲ್ ಅದರಲ್ಲಿ ಹಾಕಿ ಬೆಂದಿರೋ ನೀರಿನಲ್ಲಿ. ಓಕೆ, ನೆಕ್ಸ್ಟ್ ಏನು ಮಾಡಬೇಕು, ನೆಕ್ಸ್ಟ್ ಅದರ ಹಿಂದೆಯೇ ಒಂದು ಸ್ಪೂನಷ್ಟು ಜೇನುತುಪ್ಪನ ಹಾಕಬೇಕು. ಓಕೆ, ಬಟ್ ಇಲ್ಲಿ ಯಾವುದೇ ರೀತಿ ಸಕ್ಕರೆ ಯೂಸ್ ಮಾಡೋಂಗಿಲ್ಲ. ಸೊ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಿಮ್ಮ ಡ್ರಿಂಕ್ ತಯಾರಾಗಿದೆ. ಓಕೆ, ಅಷ್ಟೇ ನೀವು ಮಾಡಬೇಕಾಗಿರೋದು. ನೆಕ್ಸ್ಟು ಇದನ್ನು ಯಾವಾಗ ಉಪಯೋಗಿಸಬೇಕಂತ ನಾನು ಹೇಳ್ತೀನಿ. ಓಕೆ, ಇದನ್ನು ಯಾವಾಗ ಉಪಯೋಗಿಸಬೇಕಪ್ಪ ಅಂದರೆ ಬೆಳಿಗ್ಗೆ ಎಲ್ಲ ಡ್ರಿಂಕ್ಸ್ ಥರನೇ. ನೀವು ನಮ್ಮ ವಿಡಿಯೋಸ್ ನೋಡ್ತಾ ಇದ್ದರೆ, ನೀವು ಹಳಬರಾಗಿದ್ದರೆ ನಿಮ್ಗೆ ಗೊತ್ತಿರುತ್ತೆ ನಾವು ಕೊಡೋ ಡ್ರಿಂಕ್ಸ್ ಯಾವ ಸಮಯದಲ್ಲಿ ಉಪಯೋಗಿಸ್ಬೇಕಂತ. ನಾನು ಸ್ಪೆಷಲಿ ಇದೇನು ಹೇಳಬೇಕಾಗಿಲ್ಲ. ಬೆಳಗ್ಗೆ ನೀವು ಏನು ತಿಂದಿರಾನೆ ಬರೀ ಹೊಟ್ಟೆಯಲ್ಲಿ ಬೆಳಗ್ಗೆ ಮಾರ್ನಿಂಗ್ ಟೈಮ್, ಸೊ ಇದನ್ನು ಸೇವಿಸಬೇಕಾಗುತ್ತೆ. ಮತ್ತು ರಾತ್ರಿ ಮಲಗೋದಕ್ಕಿಂತ ಮುಂಚೆ ಒಂದು ಸರಿ 10 minutes ಬಿಫೋರ್ ಇದನ್ನು ಸೇವಿಸ್ಕೊಂಡ್ರೆ ಇನ್ನೂ ತುಂಬ ಒಳ್ಳೆಯದು ನಿಮ್ಮ ಆರೋಗ್ಯಕ್ಕೆ. ಮತ್ತು ನಿಮ್ಮ ವೆಯ್ಟ್ ಬೇಗನೆ ಲೂಸ್ ಆಗುತ್ತೆ, ಕಡಿಮೆ ಮಾಡ್ಕೊತೀರ ವೆಯ್ಟ್ನ. ಓಕೆ, ನೆಕ್ಸ್ಟ್ ಏನಪ್ಪ ಅಂದರೆ ನೋಡಿ, ಇಷ್ಟು ಈ ವಿಡಿಯೋದಲ್ಲಿ ನಿಮ್ಗೇನಾದ್ರು ಡೌಟ್ಸ್ ಇದ್ದರೆ ನಮ್ಮ ವಾಟ್ಸಪ್ ನಂಬರ್ 7353338135ಗೆ ಮೆಸೇಜ್ ಮಾಡಿ ತಾವು ತಿಳಿಸಬಹುದು. ನಿಮ್ಮ ಸಂದೇಶಗಳು, ನಿಮ್ಮ ಮೆಸೇಜಸ್, ನಿಮ್ಮ ಏನಾದರೂ ಕ್ವಶನ್ಸ್ ಏನಾದರೂ ಇದ್ದರೆ, ನಿಮ್ಮ ಪ್ರಶ್ನೆಗಳೇನಾದರೂ ಇದ್ದರೆ ನಮಗೆ ತಿಳಿಸಿ. ನಾವು ಇಮ್ಮಿಡಿಯೇಟಾಗಿ ರಿಪ್ಲೈ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಓಕೆ, ಸೊ ಈ ನಿಂಬೆ ಮತ್ತು ಇಲ್ಲಿ ಸ್ವಲ್ಪ ಮಾತನ್ನು ಮಾತಾಡ್ತೀನಿ, ಸ್ವಲ್ಪ ಕೆಲವು ಇಂಪಾರ್ಟೆಂಟ್ ಪಾಯಿಂಟ್ಸ್ನ ಹೇಳ್ತೀನಿ. ನಿಂಬೆ ಹಣ್ಣಿನಲ್ಲಿ ಸಿಟ್ರಿಕ್ ಆ್ಯಸಿಡ್ ಮತ್ತು ವಿಟಮಿನ್ ಸಿ ಇರೋದ್ರಿಂದ ಓಕೆ ನಿಮ್ಮ ಹೆಲ್ತು ಚೆನ್ನಾಗಿರುತ್ತೆ, ನೀವು ಆ್ಯಕ್ಟಿವ್ ಆಗಿರ್ತೀರಾ. ಓಕೆ, ನಿಮ್ಮ ಡೈಜೆಷನ್ ಇಂಪ್ರೂವ್ ಆಗೋದ್ರಿಂದ ನಿಮ್ಮ ವೆಯ್ಟ್ ಲಾಸು ಕಡಿಮೆ ಆಗುತ್ತೆ, ವೆಯ್ಟ್ ಗೇನ್ ಆಗೋಲ್ಲ. ಮತ್ತು ಎನಿ ಟೈಮ್ 12 hours ನೀವು ಆ್ಯಕ್ಟಿವ್ ಆಗಿರ್ತೀರ. ಓಕೆ, ಇದರ ಜೊತೆ ನೀವು ಡಯಟ್ನ ಯೂಸ್ ಮಾಡಬೇಕಾಗುತ್ತೆ. ಡಯಟ್ ಯಾವ ರೀತಿ ಇರುತ್ತೆ ಅಂತ ನಾನು ತಿಳಿಸಿದ್ದೀನಿ. ನೆಕ್ಸ್ಟು ಭಾನುವಾರ ಲೈವಲ್ಲಿ ಬರ್ತೀವಲ್ವ, ಯೂಟ್ಯೂಬ್ ಲೈವಲ್ಲಿ, ಆವಾಗ ನಾನು ಕ್ಲೀನಾಗಿ ಡೀಟೇಲಾಗಿ ಯಾವ ರೀತಿ ಫುಡ್ನ ಮೇಂಟೈನ್ ಮಾಡಬೇಕು, ಯಾವ ರೀತಿ ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂತ ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ಓಕೆ, ಮತ್ತು ಇವಾಗ ಸದ್ಯಕ್ಕೆ ಒಂದು ಡಯಟ್ನ ಹೇಳಿದ್ದೀನಲ್ವ, ಅದನ್ನು ಫಾಲೋ ಮಾಡಿ. ನಮ್ಮ ಹಿಂದಿನ ವಿಡಿಯೋಗಳಲ್ಲಿ ನೋಡಿ ಡಯಟ್ ನಿಮಗೆ ಗೊತ್ತಾಗುತ್ತೆ. ಒಂದು ವೇಳೆ ನಿಮ್ಗೆ ಅರ್ಥ ಆಗಲಿಲ್ಲ ಅಂದರೆ ನನ್ನ ವಾಟ್ಸಪ್ ನಂಬರ್ 7353338135ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಓಕೆ, ಅಂದರೆ ಇದು ಫೋನ್ ಮಾಡಬೇಡಿ, ಫೋನ್ ಕನೆಕ್ಟ್ ಆಗೋಲ್ಲ. ವಾಟ್ಸಪ್ ಕಾಲ್ ಬೇಕಾದ್ರೆ ಮಾಡಿ, ಇಲ್ಲ ವಾಟ್ಸಪ್ ಮೆಸೇಜ್ ಬೇಕಾದ್ರೆ ಮಾಡಿ, ಡೈರೆಕ್ಟ್ ಕಾಲ್ ಮಾಡೋಕ್ಕೆ ಹೋಗ್ಬೇಡಿ, ಕನೆಕ್ಟ್ ಆಗೋಲ್ಲ ನಂಬರು. ಓಕೆ, ಮತ್ತು ನಮ್ಮ ಲೈವ್ನ ಮಿಸ್ ಮಾಡ್ಕೊಬೇಡಿ. ನಮ್ಮ ಲೈವ್ನಲ್ಲಿ ನಮಗೆ ತುಂಬ ಉಪಯೋಗಗಳು, ಅದರಿಂದ ತುಂಬ ಇನ್ಫಾರ್ಮೇಷನ್, ಮಾಹಿತಿ ಸಿಗುತ್ತೆ. ಓಕೆ, ಸೊ ನೆಕ್ಸ್ಟ್ ಭಾನುವಾರ 4 ಗಂಟೆಗೆ ಲೈವ್ ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ ಈ ನಮ್ಮ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ನಿಮ್ಮ ದಿನ ಶುಭವಾಗಿರಲಿ ಅಂತ ನಮ್ಮ ಪಿಟೆಡ್ ಕ್ಯೂಟ್ ಯೂಟ್ಯೂಬ್ ಚಾನಲ್ ಬಯಸ್ತಾ ಇದೆ. ಮತ್ತೊಮ್ಮೆ ನಾನು ಹೇಳ್ತಾ ಇದ್ದೀನಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಹೊಸ ಟಿಪ್ಸ್ನ ತರ್ತಾ ಇರ್ತೀವಿ ಡೈಲಿ, ಅದರಿಂದ ನಿಮಗೆ ತುಂಬ ಅನುಕೂಲ ಆಗುತ್ತೆ. ಹಾಗೆಯೇ ನಾವು ಲೈವಲ್ಲಿ ಬರ್ತೀವಿ. ಓಕೆ, ವಾರಕ್ಕೊಂದ್ಸರಿ. ಏನಾದರೂ ನಮ್ಮ ವೀಕ್ಷಕರು ಡಿಮ್ಯಾಂಡ್ ಮಾಡಿದರೆ ವಾರಕ್ಕೆ 2 ಸರಿ ಬರೋಕ್ಕೂ ಟ್ರೈ ಮಾಡ್ತೀವಿ. ಓಕೆ, ಸೊ ಇಲ್ಲಿ ನಾವು ಒಂದು ಪಾಲಿಸಿನ ಫಾಲೋ ಮಾಡ್ತೀವಿ. ನಮ್ಮ ವೀಕ್ಷಕರು ಹೇಳ್ದಂಗೆ ನಾವು ಕೇಳ್ತೀವಿ, ಅವ್ರಿಗೋಸ್ಕರ ನಾವಿರೋದು.
ಓಕೆನಾ. ಸೊ ನಾವು ಪ್ರತಿಯೊಂದು ಕಮೆಂಟ್, ಪ್ರತಿಯೊಂದು ಮೆಸೇಜ್ಗೂ ನಾವು ರಿಪ್ಲೈ ಮಾಡ್ತೀವಿ ಇಮಿಡಿಯೇಟ್ ಅಂದರೂ ಸ್ವಲ್ಪ ಟೈಮ್ ತೊಗೊಂಡಾದರೂ ರಿಪ್ಲೈ ಮಾಡ್ತೀವಿ. ಸೊ ನಾವು ತುಂಬ ಕೇರ್ ಮಾಡ್ತೀವಿ ನಮ್ಮ ವೀಕ್ಷಕರಿಗೆ, ವ್ಯೂವರ್ಸ್ಗೆ. ನಮ್ಮ ಚಾನಲ್ನ ಹಿಂದೆ ಸಬ್ಸ್ಕ್ರೈಬ್ ಮಾಡಿಕೊಡಿ. ನಮ್ಮ ವಿಡಿಯೋ ನೋಡಲಿಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ನಿಮ್ಮ ದಿನ ಶುಭವಾಗಿರಲಿ.